ನಮಸ್ಕಾರ ಸ್ನೇಹಿತರೆ, ಇದು 3 ಡೇಸ್ ಬ್ಯಾಕಿನ ವ್ಲಾಗು. ಬೆಳಗ್ಗೆ ಟಿಫನ್ಗೆ ಮಗುಗೆ ನಾನು ಸ್ನ್ಯಾಕ್ ಕಳಿಸೋದ್ರಲ್ಲಿ ವೆಜಿಟೇಬಲ್ಲು ಫ್ರೂಟ್ಸು ಇನ್ಕ್ಲೂಡ್ ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಆವತ್ತಿನ ದಿನ ಬೆಂಡೆಕಾಯಿನ ಈ ಥರ ಉದ್ದುದ್ನಾಗ ಸ್ಲಿಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಕಡಲೆ ಹಿಟ್ಟು, ಉಪ್ಪು, ರೆಡ್ ಚಿಲ್ಲಿ ಪೌಡರು, ಕೊರಿಯಾಂಡರ್ ಪೌಡರು, ಜೀರಾ ಪೌಡರು, ಬೇಕಾದರೆ ಆಮ್ಚೂರ್ ಪೌಡರನ್ನು ಸಹ ಹಾಕ್ಕೋಬೋದು. ಸ್ಪೈಸಸ್ಸು ಅವ್ರಿಗೆ ಯಾವ ರೀತಿ ಇಷ್ಟ ಆದರೆ ಆ ರೀತಿ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಎಲ್ಲ ಹೊಳಗಳಿಗೂ ಅಂಟ್ಕೊಳ್ಳೋ ಥರ ಮಾಡಿಬಿಟ್ಟು ಕಾದಿರೋ ಎಣ್ಣೆಯಲ್ಲಿ ಈ ಥರ ಡೀಪ್ ಫ್ರೈ ಮಾಡ್ಬೋದು. ನಿಮ್ಮ ಹತ್ರ ಏನಾದರೂ ಏರ್ ಫ್ರೈ ಇದ್ದರೆ ಈ ರೆಸಿಪಿನ ಏರ್ ಫ್ರೈಯರಲ್ಲಾದರೂ ಮಾಡ್ಬೋದು. ಗರ್ಗರಿಯಾಗಿ ಚೆನ್ನಾಗಿರುತ್ತೆ. ಇದೊಂದು ಒಳ್ಳೆ ಸ್ನ್ಯಾಕ್ ಅಂತಲೇ ಹೇಳಬೇಕು. ಕಡಲೆ ಹಿಟ್ಟು ತುಂಬ ಏನು ಹಾಕಿಲ್ಲ, ಜಸ್ಟ್ ಅದಕ್ಕೆ ಅಂಟ್ಕೊಳ್ಳೋ ಥರ ಹಾಕಿದ್ದೀವಿ. ಆ್ಯಂಡ್ ವೆಜಿಟೇಬಲ್ಲು ಈ ಥರ ಡಯಟ್ ಕಾನ್ಷಿಯಸ್ ಇರೋರು ನೀವು ಏರ್ ಫ್ರೈಯಲ್ಲಿ ಮಾಡ್ಕೋಬೋದು. ಆವತ್ತಿನ ದಿನ ಅವ್ನ ಬಾಕ್ಸ್ಗೆ ನಾನು ವಾಂಗಿಬಾತ್ ಹಾಕಿದೆ. ಅವನು ಬದನೆಕಾಯಿ ತಿನ್ನಲ್ಲ, ಸೊ ವಾಂಗಿಬಾತ್ ಅವನಿಗೆ ಮಾಡಿದಾಗ ಬರೀ ವಾಂಗಿಬಾತ್ ಪುಡಿ ಮಾತ್ರ ಹಾಕ್ತೀನಿ ಆ್ಯಂಡ್ ಕ್ಯಾಶ್ಯೂಸ್ ಒಂದಷ್ಟು ಹಾಕಿ ಒಗ್ಗರಣೆ ಹಾಕ್ಕೊಡ್ತೀನಿ. ಸ್ನ್ಯಾಕ್ಸ್ ಬಾಕ್ಸ್ಗೆ ಲಿಚ್ಚಿ ತಂದಿದ್ರು ಹಸ್ಬೆಂಡು, ಸೊ ಲಿಚ್ಚಿನ ಪೀಲ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನಾವು ಬೆಂಡೆಕಾಯಿ ಫ್ರೈ ತೋರಿಸಿದ್ನಲ್ಲ ಅದನ್ನು ಸ್ವಲ್ಪ ಇಟ್ಟಿದ್ದೀನಿ. ಅದು ಅವ್ನ ಫ್ರೆಂಡ್ಸಿಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಟ್ಟಿದ್ದೀನಿ. ನೀವು ಅದು ಎಣ್ಣೆಯಿಂದ ತೆಗೆದಾಗ ಟಿಶ್ಯೂ ಟವಲ್ ಮೇಲೆ ಹಾಕಿ ಒಂದು 5-10 ನಿಮಿಷ ಬಿಟ್ಬಿಟ್ರೆ ಎಕ್ಸ್ಟ್ರಾ ಇರೋಂಥ ಎಣ್ಣೆ ಎಲ್ಲ ಹೊಟ್ಟೋಗುತ್ತೆ, ಮತ್ತು ನೀವು ಪ್ಯಾಕ್ ಮಾಡಿ ಕಳಿಸ್ಕೋಬಹುದು. ಸರಿ, ಅವನು ಸ್ಕೂಲ್ಗೆ ಹೋದ. ನಮಗೆ ಇಲ್ಲಿ ಗೋಧಿ ನುಚ್ಚನ್ನ ಯೂಸ್ ಮಾಡಿ ಬಿಸಿಬೇಳೆಬಾತ್ ಮಾಡ್ಕೊಂಡಿದ್ದೀನಿ. ಈ ನಡುವೆ ನಾನು ಇದು ಟ್ರೈ ಮಾಡಿದಾಗಿಂದ ನನಗೆ ಅಕ್ಕಿ ಹಾಕಿ ಮಾಡೋದು ಬಿಸಿಬೇಳೆಬಾತು ಅಷ್ಟು ಇಷ್ಟ ಆಗಲ್ಲ, ಇದನ್ನೇ ಇಷ್ಟಪಟ್ಟು ತಿಂತೀನಿ. ಸೊ ಬಿಸಿಬೇಳೆಬಾತ್ ಯಾವಾಗ ಮಾಡಬೇಕಂದ್ರೂ ಗೋಧಿ ನುಚ್ಚಲ್ಲೇ ಮಾಡಿಬಿಡ್ತಾ ಇದ್ದೀನಿ. ಸೊ ಹೆಲ್ತ್ ಪರ್ಸ್ಪೆಕ್ಟಿವ್ ಆಗಿನೂ ಒಳ್ಳೆಯದು ಆ್ಯಂಡ್ ಬಾಯಿಗೂ ಟೇಸ್ಟ್ ನನಗಿದ್ದು ಚೆನ್ನಾಗಿ ಇಷ್ಟ ಆಯಿತು ಅದಕ್ಕಿಂತ. ಸೊ ನಾವು ಬಿಸಿಬೇಳೆಬಾತ್ ಮಾಡ್ಕೊಂಡಿದ್ವಿ. ಅದ್ರ ಮೇಲೆ ಒಂದಷ್ಟು ತುಪ್ಪ. ನನಗೇನಾದರೂ ಮನೆಯಲ್ಲಿ ಚುಕ್ಕೆ ಬಾಳೆ ಇದ್ದರೆ ನಾನು ಅದಕ್ಕೆ ರಸಾಯನ ಮಾಡ್ಕೊತೀನಿ. ನನಗೆ ಈ ಥರ ಲಂಚಲ್ಲಿ, ಬ್ರೇಕ್ಫಾಸ್ಟಲ್ಲಿ ಸ್ವೀಟ್ ಇದ್ದರೆ ಸ್ವಲ್ಪ ಇಷ್ಟ ಆಗುತ್ತೆ. ಹಸಿ ಕೊಬ್ಬರಿ ತುರಿ, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡು ರಸಾಯನ ಮಾಡಿಕೊಂಡೆ. ಬೇಕಾದರೆ ನೀವು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಆದರೂ ಯೂಸ್ ಮಾಡಿಕೊಂಡು ಹೆಲ್ದಿ ವರ್ಷನ್ನ ಕನ್ವರ್ಟ್ ಮಾಡ್ಕೋಬೋದು. ಬಿಸಿಬೇಳೆಬಾತ್ ಅಂದರೆ ಬೂಂದಿ ಅಥವಾ ಚಿಪ್ಸ್ ಸ್ವಲ್ಪ ಇದ್ಲೇಬೇಕಲ್ಲ, ಸೊ ಚಿಪ್ಸನ್ನು ಮನೆಯಲ್ಲಿತ್ತು, ಅದನ್ನು ಸ್ವಲ್ಪ ಹಾಕ್ಕೊಂಡು ನನ್ನ ಟಿಫನ್ನ ಮುಗಿಸ್ಕೊಂಡೆ. ಆವತ್ತಿನ ದಿನ ನಾವು ಈಚೆಗೆ ಹೋದ್ವಿ. ರೈಸ್ ಕುಕ್ಕರ್ ಸ್ವಲ್ಪ ಕೆಲಸ ಕೊಡ್ತು, ಸೊ ಅದನ್ನು ಸರ್ವಿಸ್ ಕೊಡಬೇಕು ಅಂತ ಆಚೆಗೆ ಹೋದ್ವಿ. ಸಖತ್ತಾಗಿ ಮಳೆ ಬಂದುಬಿಡ್ತು, ಅನ್ಎಕ್ಸ್ಪೆಕ್ಟೆಡ್ ಮಳೆ. ಸೊ ಅಲ್ಲಿ ಟ್ಯಾಕೋ ಬೆಲ್ ಇತ್ತು. ಸ್ವಲ್ಪ ಏನಾದರೂ ಈವ್ನಿಂಗ್ ಸ್ನ್ಯಾಕ್ ತಿನ್ಕೊಂಡು ಮತ್ತೆ ಮಳೆ ನಿಂತ ಮೇಲೆ ಶೋರೂಮ್ಗೆ ಹೋಗೋಣ ಪ್ರೆಸ್ಟೀಜ್ಗೆ ಅಂತ ಅಂದ್ಕೊಂಡ್ವಿ. ಸೊ ಟ್ಯಾಕೋ ಬೆಲ್ಗೆನೂ ಹೊರಟ್ವಿ. ತುಂಬ ಮಳೆ ಬರ್ತಾಯಿತ್ತು. ನಾವು ಮನೆ ಬಿಟ್ಟಾಗ ಮಳೆನೇ ಇರಲಿಲ್ಲ, ಇದು ಅನ್ಎಕ್ಸ್ಪೆಕ್ಟೆಡು. ಏನೇನು ಶೋರೂಮ್ ಹತ್ತಿರ ಇದೆ, ಕಾರ್ ನಿಲ್ಲಿಸ್ಬಿಟ್ಟು ಹೋಗಬೇಕು. ಸೊ ಜಾಸ್ತಿ ಮಳೆ ಬರ್ತಾಯಿತ್ತು. ಹೆಂಗೂ ಇದು ಕಾಣಿಸ್ತು ಅಂತ ತಿನ್ಬಿಟ್ಟು ಹೋಗೋಣ ಅಂತ ಇಲ್ಲಿಗೆ ಹೋದ್ವಿ. ನನ್ನ ಚಿಕ್ಕ ಮಗನೆಲ್ಲಾದರೂ ಈ ನಡುವೆ ಕರ್ಕೊಂಡೋದ್ರೆ ಅವ್ನು ನಮಗೆ ಮೆನುನ ಕೊಡೋದೇ ಇಲ್ಲ, ಅವನೇ ಇಟ್ಕೊಂಡು ಅವನೇ ಡಿಸೈಡ್ ಮಾಡ್ಕೊತಾನೆ ಏನು ಬೇಕು ಅಂತ. ಸೊ ನಾವು ಸಹ ನಮಗೆ ಬೇಕಾಗಿರೋದು ಆರ್ಡರ್ ಮಾಡ್ಕೊಂಡ್ವಿ. ನಾನು ಈ ನಡುವೆ ಟ್ಯಾಕೋ ಬೆಲ್ಗೆ ಒಂದು ಫ್ಯಾನ್ ಆಗೋಗಿದ್ದೀನಿ. ಇಲ್ಲಿ ಸಿಗೋವಂಥ ವೀಟ್ ಕ್ರಿಸ್ಪಿ ಟ್ಯಾಕೋಸ್ ನನಗೆ ಇಷ್ಟ ಆಗುತ್ತೆ. ಅದರೊಳಗಡೆ ಸ್ಟಫಿಂಗ್ ಬಂದು ವೆಜಿಟೇಬಲ್ಸು, ರಾಜ್ಮಾ, ಸಮ್ ಸಾಸಸ್ ಇರುತ್ತೆ. ಸೊ ನನಗೆ ಟ್ಯಾಕೋ ಶೆಲ್ಲೇ ತುಂಬ ಇಷ್ಟ ಆಯಿತು. ಇಲ್ಲಿ 3 ಟೈಪ್ ಸಿಗುತ್ತೆ. ಸಾಫ್ಟ್ ಟ್ಯಾಕೋ ಶೆಲ್ ಒಂದು, ಕಾರ್ನ್ ಒಂದು, ಮತ್ತು ವೀಟ್ ಒಂದು. ನಾನು ವೀಟ್ನ ಇಷ್ಟಪಡ್ತೀನಿ ಬಿಕಾಸ್ ವೀಟ್ ಆಗಿರೋದ್ರಿಂದ ಹೆಲ್ದಿ. ಸೊ ಇಲ್ಲಿ ಟ್ಯಾಕೋಸ್ ಬೇಕಾಗಿರುತ್ತೆ ಆ್ಯಂಡ್ ಒಳಗಡೆ ರಾಜ್ಮಾ ಆ್ಯಂಡ್ ವೆಜಿಟೇಬಲ್ ಫಿಲ್ಲಿಂಗ್, ಸೊ ಎಲ್ಲನೂ ಹೆಲ್ದಿನೇ ಆ್ಯಂಡ್ ತಿನ್ನೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅದು. ಸೊ ನನ್ನ ಪರ್ಸ್ನಲ್ ಫೇವ್ರೇಟ್ ಅದಾಗೋಗಿದೆ. ಸೊ ಟ್ಯಾಕೋಸು ಮತ್ತು ಮಿಲ್ಕ್ ಶೇಕು ಎಲ್ಲನೂ ಆರ್ಡರ್ ಮಾಡ್ಕೊಂಡ್ವಿ. ಚಿಕ್ಕವನಿದ್ದರಿಂದ ಅವ್ನು ಟ್ಯಾಕೋಸ್ ತಿನ್ನಲ್ಲ, ಸೊ ಕೆಲವು ಫ್ರೆಂಚ್ ಫ್ರೈಸ್ನೂ ಸಹ ಆರ್ಡರ್ ಮಾಡಿದ್ವಿ. ಇಲ್ಲಿ ನಾನು ಪ್ರೆಸ್ಟೀಜ್ದು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ, ಹಳೆ ವಸ್ತುಗಳೇನಾದರೂ ಇದ್ದರೆ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೋಬೋದು ಹೊಸದು ಅಂತ. ಸೊ ಮನೆಯಲ್ಲಿ ಇದ್ದಿದ್ದು ಪ್ಯಾನ್ಸ್ ಅಂತೆ, ಹಳೆ ಅಲ್ಯೂಮಿನಿಯಂ ಕುಕ್ಕರ್ಸ್ ಅಂತೆ, ಅವನು ಸಹ ತೊಗೊಂಡೋಗಿದ್ದೆ. ಎಕ್ಸ್ಚೇಂಜಲ್ಲಿ ಏನಾದರೂ ತೊಗೊಳ್ಳೋಣ ಒಳ್ಳೆ ಐಟಮ್ಸು ಅಂತ. ಸೊ ಆರ್ಡರ್ ಮಾಡಿದ್ವಿ, ಬಂದ್ವಿ, ವೆಯ್ಟ್ ಮಾಡ್ತಾಯಿದ್ವಿ ಆ್ಯಂಡ್ ನಮ್ಮ ಫುಡ್ಡು ಬಂದೇ ಬಿಡ್ತು. ಲೈಟಾಗಿ ಸ್ನ್ಯಾಕ್ಸು ತಿನ್ಕೊಂಡು ಹೋದ್ವಿ. ನಾನು ಹೇಳಿದ್ನಲ್ಲ ವೀಟ್ ಟ್ಯಾಕೋ ಅಂತ ಇದೇನೆ. ಸೊ ಒಳಗಡೆ ಸ್ಟಫಿಂಗ್ ಇದೆ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ ಅಷ್ಟು ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಈ ಸಲ ಏನಾದರೂ ಟ್ಯಾಕೋ ಬೆಲ್ಗೆ ಹೋದಾಗ ಈ ವೀಟ್ ಕ್ರಿಸ್ಪಿ ಟ್ಯಾಕೋ ಶೆಲ್ನ ಟ್ರೈ ಮಾಡಿ. ಸ್ಟಫಿಂಗ್ ನಮಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೋಬೋದು. ಪನ್ನೀರ್ ಇರುತ್ತೆ, ರಾಜ್ಮಾ ಇರುತ್ತೆ, ಆ ಥರ. ಸೊ ಇವನಿಗೆ ಫ್ರೆಂಚ್ ಫ್ರೈಸ್ ತಗೊಟ್ವಿ, ಅವನು ಸ್ವಲ್ಪ ತಿಂದ. ಎಲ್ಲ ತಿನ್ಕೊಂಡು ಮುಗಿಸ್ಕೊಂಡ್ವಿ. ಇಲ್ಲಿ ಮಿಲ್ಕ್ ಶೇಕ್ಸು ಸಹ ನನಗೆ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಅಷ್ಟೊಂದು ಸ್ವೀಟಿಶ್ ಇರಲ್ಲ, ಮೈಲ್ಡಾಗಿರುತ್ತೆ, ಬಟ್ ಕುಡಿಯೋಕ್ಕೆ ಸಖತ್ತಾಗಿರುತ್ತೆ. ಸೊ ಆ ವಾತಾವರಣದಲ್ಲಿ ಎಲ್ಲ ಖಾರ ತಿನ್ಕೊಂಡು ಮಿಲ್ಕ್ ಶೇಕ್ ಕುಡ್ಕೊಂಡು ಒಂಥರ ಚೆನ್ನಾಗಿತ್ತು. ನನಗೆ ಈ ಥರ ಎಲ್ಲಾದರೂ ಹೋಗಬೇಕಾದ್ರೆ ಫ್ಯಾಮಿಲಿ ಜೊತೆ ಹೋದರೆ ತುಂಬಾ ಖುಷಿ ಆಗುತ್ತೆ. 4 ಜನನೇ ಆದ್ರೂ ನನಗೆ ಬೇಜಾರಾಗಲ್ಲ. ತಿನ್ಕೊಂಡು ಒಂಥರ ನಮ್ಮದೇ ಆದಂಥ ಮಾತುಗಳು, ದಿನ ಪೂರ್ತಿ ಹೆಂಗಾಯಿತು ಅಂತ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ನಾನು ಹೇಳ್ತಾ ಇರ್ತೀನಿ. ಒಂಥರ ಟಾಕ್ಸ್ನ ಕಮ್ಯುನಿಕೇಟ್ ಮಾಡಿಕೊಂಡು ಈ ಥರ ತಿನ್ಕೊಂಡು ಸ್ವಲ್ಪ ಆಚೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ. ಮತ್ತು ಚುರ್ರೋಸ್ ಇಲ್ಲಿ ಫೇಮಸ್ಸು. ನನ್ನ ದೊಡ್ಡ ಮಗನಿಗಂತೂ ಇದು ಇಷ್ಟ. ಚಾಕ್ಲೇಟ್ ಡಿಪ್ ಒಂದು ಕೊಡ್ತಾರೆ ಆ್ಯಂಡ್ ಅದರಲ್ಲಿ ಡಿಪ್ ಮಾಡ್ಕೊಂಡು ತಿನ್ನೋದು. ಸೊ ಚುರೋಸನ್ನು ಆರ್ಡರ್ ಮಾಡಿದ್ವಿ, ಅದನ್ನು ತಿನ್ಕೊಂಡ್ವಿ. ಒಂದು ಸ್ವಲ್ಪ ಮಳೆ ನಿಂತಿತ್ತು, ಒಂದು 80% ಅಷ್ಟು ನಿಂತಿತ್ತು, ಬಟ್ ಹನಿ ಬೀಳ್ತಾ ಇತ್ತು.
ಕತ್ಲಾಗಿ ಹೋಗ್ತಾಯಿತ್ತು. ಸೊ ಎಲ್ಲ ಬಂದಿದ್ದ ಕೆಲಸಗಳಾಗೋಗಲಿ ಅಂತ ನಾವು ವಾಪಸ್ಸು ಪ್ರೆಸ್ಟೀಜ್ ಶೋರೂಮ್ಗೆ ಹೊರಟ್ವಿ. ಫಸ್ಟು ನಾನು ರೈಸ್ ಕುಕ್ಕರು ಬೇರೆ ಮಾಡೆಲ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಇಲ್ಲಿ ಪ್ರೆಸ್ಟೀಜಲ್ಲಿ ಒಂದು ಸುಮಾರು 13 ಮಾಡೆಲ್ಸ್ ಇದೆಯಂತೆ ರೈಸ್ ಕುಕ್ಕರ್ದು. ಮೊದಲು ಇದ್ದಿದ್ದು ಅಲ್ಯೂಮಿನಿಯಂ ಟಿನ್ ಇತ್ತು ಒಳಗಡೆ, ಈಗ ಸ್ಟೀಲ್ದು ಬರ್ತಾ ಇದೆ ಅಂತ ಕೇಳ್ಪಟ್ಟೆ. ಸೊ ನೋಡೋಣ ಡಿಫ್ರೆಂಟ್ ಮಾಡೆಲ್ ಅಂತ ನೋಡ್ತಾ ಇದ್ವಿ. ಬಟ್ ನನಗೇನು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ನನ್ನ ಹತ್ರ ಇರೋದು ಆಲ್ರೆಡಿ ಚೆನ್ನಾಗಿತ್ತು, ಬಟ್ ನಾನು ಎಕ್ಸ್ಚೇಂಜ್ ಮಾಡಿ 1 ಇಯರ್ ಒಳಗಡೆನೇ ಇತ್ತು. ಸೊ ವ್ಯಾರಂಟಿ ಇನ್ನೂ ಇತ್ತು. ಸರ್ವಿಸೇ ಮಾಡಿಸ್ಕೊಂಡು ಬಿಡೋಣ, ಅದು ಇನ್ನೊಂದು ಸಲ ಕೆಟ್ಟೋದಾಗ ತಂದ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಅದನ್ನು ಸರ್ವಿಸ್ಗೆ ಕೊಟ್ಟೆ. ಮತ್ತು ನಾನು ಬೇರೆ ಯುಟೆನ್ಸಿಲ್ಸ್ ಎತ್ಕೊಂಡು ಹೋಗಿದ್ದೆ ಅನ್ನಲ್ಲ, ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಸ್ಟೀಲ್ ಕುಕ್ಕರ್ಗಳು ತಗೊಳ್ಳೋಣ ಅಂತ ಅಂದ್ಕೊಂಡು ಸ್ಟೀಲ್ ಕುಕ್ಕರ್ಸು ಸಹ ಡಿಫ್ರೆಂಟ್ ಮಾಡೆಲ್ಸ್ನ ನೋಡ್ತಾ ಇದ್ದೆ. ನಾನು ಯೂಶ್ವಲಿ ವೀಡಿಯೋಸ್ ಹಾಕ್ತಾ ಇರ್ತೀನಲ್ಲ ಅಡುಗೆ ಮಾಡಿ, ತುಂಬ ಜನ ಕನ್ಸರ್ನಿಂದ ಹೇಳಿರ್ತಾರೆ ಅಲ್ಯೂಮಿನಿಯಂ ಯೂಸ್ ಮಾಡಬೇಡಿ, ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ ಅಂತ. ಸೊ ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಅವೆಲ್ಲ ಚೇಂಜ್ ಮಾಡಬೇಕು ಅಂತ. ಸೊ ಅಲ್ಯೂಮಿನಿಯಂ ಕುಕ್ಕರ್ಸ್ನ ಸ್ಟೀಲ್ ಕುಕ್ಕರ್ಸ್ಗೆ ರೀಪ್ಲೇಸ್ ಮಾಡಿದೆ. 2 ಸೈಜ್ ಕುಕ್ಕರ್ ತೊಗೊಂಡು ಬಂದೆ, ಮತ್ತು ಈ ಥರ ಸ್ಟೀಲ್ದು ಕಡಾಯಿ ಒಂದು ತೊಗೊಂಡು ಬಂದೆ. ಪಲ್ಯಗಳಿಗೆ ಮತ್ತು ಏನಾದರೂ ಚಿತ್ರಾನ್ನ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಸೂಟ್ ಆಗೋ ಅಂಥ ಕಡಾಯಿ. ಎಕ್ಸ್ಚೇಂಜ್ ಆಫರಲ್ಲಿ ಕೊಟ್ಟಿದ್ದಕ್ಕೆ ನಮಗೆ ರೀಸನಬಲ್ ಅಂತಲೇ ಅನ್ನಿಸ್ತು. ಎಲ್ಲ ಬಿಲ್ಲು ಸೇರಿ ಒಂದು 8,000 ಚಿಲ್ಲರೆ ಆಯಿತು. ಬಟ್ ನಾವು ಎಕ್ಸ್ಚೇಂಜ್ಗೆ ಒಂದು ವಸ್ತುಗೆ ಒಂದು ವಸ್ತು, ಕುಕ್ಕರ್ ಒಂದು ತೊಗೊಂಡ್ರೆ ಒಂದು ಪ್ಯಾನ್ ತೊಗೊತಾರೆ ಹಳೇದು. ಸೊ ಆ ಥರ 3 ಐಟಮ್ಸ್ ತೊಗೊಂಡ್ವಿ. 3 ಐಟಮ್ಸ್ನ ಕೊಟ್ವಿ. ಒಂದು 2,500-3,000 ಮಿಕ್ಕಿತು ನಾವು ಹಳೆ ಐಟಮ್ ಕೊಟ್ಟು. ಸೊ ಓಕೆ ಅಂತಲೇ ಅನ್ನಿಸ್ತು. ಮನೆಯಲ್ಲಿ ಹಳೇದು ಇಟ್ಕೊಂಡು ಏನು ಮಾಡ್ತೀವಿ, ಅದನ್ನು ಯೂಸು ಸಹ ಮಾಡಲ್ಲ. ಎತ್ತಿ ಬಿಸಾಡೋ ಬದಲು ಇಲ್ಲಿ 500-600ಗೆ ಎಕ್ಸ್ಚೇಂಜ್ ಕೊಟ್ಟರೆ ಒಳ್ಳೆಯದೇನೆ ಅಲ್ವಾ. ಸೊ ಈ 2 ಕುಕ್ಕರು ತೊಗೊಂಡೆ. ಪುಟ್ ಕುಕ್ಕರ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಮಧ್ಯಾಹ್ನದ ಹೊತ್ತು ನಾನು ನನ್ನ ಮಕ್ಕಳು ಮಾತ್ರನೇ ಇರ್ತೀವಲ್ಲ, ಅನ್ನ ಮಾಡ್ಕೊಳ್ಳೋಕ್ಕೆ ಪುಟ್ಟು ಚೆನ್ನಾಗಿರುತ್ತೆ ಅಂತ ಅದು ತಗೊಂಡೆ. ಮತ್ತು ನಾನು ಹೇಳಿದ್ನಲ್ಲ ಸ್ಟೀಲ್ ಕಡಾಯಿ, ಇದು ಪಲ್ಯಗಳಿಗೆ ಒಗ್ಗರಣೆ ಹಾಕೋಕ್ಕೆ ಸಖತ್ತಾಗಿರುತ್ತೆ. ನನಗಂತೂ ನೋಡಲಿಕ್ಕೆ ಆ ಕುಕ್ಕರ್ಸು ಮತ್ತು ಈ ಕಡಾಯಿ ಚಿಕ್ಕದಾಗಿ ಇಷ್ಟ ಆಯಿತು. ನಮ್ಮ ಮನೇಲಿ ಮಾಡೋವಂಥ ಕ್ವಾಂಟಿಟಿಗೆ ಈ ಕುಕ್ಕರ್ಗಳು, ಈ ಪ್ಯಾನ್ ಸಾಕು. ತುಂಬ ಜನ ಕೇಳ್ತಾರೆ ಇಷ್ಟೇ ಎಷ್ಟು ಮಾಡ್ತೀಯಾ, ವೀಡಿಯೋಗೋಸ್ಕರ ಮಾಡ್ತೀಯಾ ಅಂತ. ಇಲ್ಲ, ನಾನು ನಮ್ಮ ಮನೇಲಿ ತಿನ್ನೋಕ್ಕೆ ಮಾಡ್ಕೊಳ್ಳೋದನ್ನೇ ವೀಡಿಯೋ ತೆಗೋದು. ವೀಡಿಯೋಗೆ ಬೇರೆ ಮತ್ತು ತಿನ್ನೋಕ್ಕೆ ಬೇರೆ ಮಾಡಲ್ಲ. ಸ್ವಲ್ಪ ಕಮ್ಮಿನೇ ತಿಂತಾರೆ ನಮ್ಮ ಮನೇಲಿ. ಸೊ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಮಾಡ್ಕೊತೀನಿ, ಮಿಕ್ಕೋ ಥರ ಮಾಡಲ್ಲ. ಸೊ ಆವತ್ತು ರಾತ್ರಿನೇ ನನಗೆ ಅದು ಯೂಸ್ ಮಾಡಬೇಕು ಅಂತ ಮನ್ಸಿಗೆ ಬಂತು. ಸೊ ದೊಡ್ಡ ಕುಕ್ಕರ್ನ ಯೂಸೇ ಮಾಡಿಬಿಟ್ಟೆ. ಸಿಂಪಲಾಗಿ ಒಂದು ಟೊಮೆಟೊ ರೈಸ್ನ ಮಾಡಿಕೊಂಡೆ, ಚೆನ್ನಾಗಿ ಬಂದಿತ್ತು. ಇದು 3 ಲೇಯರ್ ಇದೆ ಈ ಕುಕ್ಕರ್ಗೆ, ಸ್ಟೀಲ್ ಕೆಳಗಡೆ. ಸೊ ಸ್ಲೋ ಕುಕ್ಕಿಂಗ್ ಪ್ರೋಸೆಸ್ಸು. ಯೂಶ್ವಲ್ ಅಲ್ಯೂಮಿನಿಯಂ ಕುಕ್ಕರಲ್ಲಿ ನಮಗೊಂದು 20 ನಿಮಿಷ ಆದರೆ ಇಲ್ಲೊಂದು ಅರ್ಧ ಗಂಟೆ ಆಗುತ್ತೆ. ಬಟ್ ಚೆನ್ನಾಗಾಗಿತ್ತು, ಅರಳಾಗಿತ್ತು. ಆ್ಯಂಡ್ ನನಗೆ ಟೆಕ್ಸ್ಚರ್ ಎಲ್ಲ ಇಷ್ಟನೇ ಆಯಿತು. ಸೊ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡೆ. ಸೊ ಆವತ್ತಿನ ರಾತ್ರಿ ಇದಾಗಿತ್ತು. ಆ್ಯಂಡ್ ಪ್ರೆಸ್ಟೀಜ್ ಶೋರೂಮ್ ನಿಮ್ಗೆ ಏನಾದರೂ ಹತ್ತಿರ ಇದ್ದರೆ ಎಕ್ಸ್ಚೇಂಜ್ ಆಫರಲ್ಲಿ ಹೊಸ ವಸ್ತುಗಳು ತಗೊಳ್ಳಿ. ಇದಾಗಿತ್ತು ಫ್ರೆಂಡ್ಸ್ ಮೊನ್ನೆ ವ್ಲಾಗ್. ಥ್ಯಾಂಕ್ ಯು.